ಬಾನು ಮುಷ್ತಾಕ್ ಅವ್ರಿಗೂ ತೀವ್ರ ವಿರೋಧ ವ್ಯಕ್ತ ಆಗ್ತಿದೆ. ಅವ್ರು ಚಾಮುಂಡಿ ಬೆಟ್ಟ ಕಾಲೇ ಇಡಬಾರ್ದು ನೋಡಿ. ಇವರೆಲ್ಲ ಕೆಲವು ಮಾಜಿ ಸಂಸದರಿದ್ದಾರೆ, ಕೆಲವು ಮಾಜಿ BJP ಶಾಸಕರಿದ್ದಾರೆ. ಈ ನಡಿಲಾರ್ದಂಥ ನಾಣ್ಯಗಳು ಇವಾಗ ಅವ್ರ ಚಾಲ್ತಿನಲ್ಲಿ ಬರಬೇಕಂದ್ರೆ ಏನೋ ಮಾಡಬೇಕು ಅಲ್ವಾ? ಈಗ ನಿಸಾರ್ ಅಹಮದ್ ಅವರು ಮಾಡಿಲ್ವ ಉದ್ಘಾಟನೆ? ಆವಾಗ BJP ಸರ್ಕಾರ ಇದ್ದಾಗ ಅಬ್ದುಲ್ ಕಲಾಂ ಅವರಿಗೆ ಕರೆಸಿದ್ರು, ಅವಾಗಿನ ರಾಷ್ಟ್ರಪತಿಗಳಿಗೆ. ಅವರು ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ. ಅವರು ನಿಸಾರ್ ಅಹಮದ್ ಅವರಿರ್ಬೋದು, ಅಬ್ದುಲ್ ಕಲಾಂ ಅವರಿಗಿರ್ಬೋದು, ನೀವು ಕರೆಸಿದ್ದು ಅವ್ರು ಮುಸಲ್ಮಾನರಂತಾನ ಅಥವಾ ಅವರು ಸಾಮರ್ಥ್ಯ ನೋಡ್ಕೊಂಡು ಕರೆಸಿದ್ದ? ನೀವು ಅವ್ರು ಸಮರ್ಥರಿರಲಿಲ್ವಾ? ಅವರು ಸಮಾಜದಲ್ಲೇ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿರಲಿಲ್ವ ಇಬ್ಬರು ಕೂಡ? ಅದೇ ರೀತಿ ಇವತ್ತು ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಷ್ತಾಕ್ ಬಾನು ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಸಾಧನೆಯನ್ನು ನೋಡಿ ಮೆಚ್ಚಿ ನಾವು ಕರೆಸಿದ್ದೀವಿ. ಅದರಲ್ಲಿ ತಪ್ಪೇನಿದೆ ಇದರಲ್ಲಿ? ಏನು ಇವರು ನಿಮ್ಮ ಮಾಜಿ ಸಂಸದರೆಲ್ಲ ಮಾತನಾಡ್ತಾರಲ್ಲ, ಇವ್ರಿಗೇನು ರೀ ಎಷ್ಟು ಕಳ್ಕಳಿ ಇದ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಇದ್ದಾಗಿರ್ಬೋದು, ಹೈದರಾಲಿ ಇದ್ದಾಗಿರ್ಬೋದು, ದಸರಾ ಆಚರಣೆ ನಿಂತಿತ್ತಾ? ಆವಾಗಲೂ ವಿಜೃಂಭಣೆಯಿಂದ ನಡೀತು, ಈಗಲೂ ವಿಜೃಂಭಣೆಯಿಂದ ನಡೀತದೆ. ಅದಕ್ಕೆ ತಾಯಿ ಚಾಮುಂಡೇಶ್ವರಿನೇ ಏನನ್ನಲ್ಲ, ಇವರೇ ಸ್ಪೋಕ್ಸ್ ಪರ್ಸನ್ ಥರ ಆಡ್ತಾರೆ ಇವರೆಲ್ಲರೂ. ಹೂ ಆರ್ ದೀಸ್ ಪೀಪಲ್? ಇವರೆಲ್ಲರೂ ನೋಡಿ, ಇವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಝೀರೋ. ಯಾರು ಕರ್ನಾಟಕಕ್ಕಿರ್ಬೋದು, ಸಮಾಜಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಭಾಷೆಗಿರ್ಬೋದು ಅವ್ರದ್ದಾದಂಥ ಒಂದು ಕೊಡುಗೆ ಇದೆ. ಅಂಥವರಿಗೆ ನಾವು ಇಂಥ ನಮ್ಮ ನಾಡು ಹಬ್ಬದ ದಿವಸ ಆಚರಣೆಯನ್ನು ಮಾಡಬಾರ್ದು ಅಂದರೆ ಏನರ್ಥ ಇದು? ನಾನು ಹೇಳ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಪಾಲಿಟಿಕ್ಸ್ ಅಷ್ಟೇ. ಇವರಿಗೆ ನಾವು ಹೇಳ್ತಾ ಇಲ್ವಾ, ಇವ್ರಿಗೆ ಕೆಲಸ ಇಲ್ಲ, ಅವರವರ ರಾಜಕೀಯ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳಿಕ್ಕೆ ಇಂಥ ಮಾತುಗಳು ಆಡೋದು ಇವರು. ನೋಡಲಿ BJP ಅವ್ರು ಯಾರಾದರೂ ಒಬ್ಬರನ್ನ ಹೋಗಿ ತೊಗೊಂಡು ಬರಲಿ ಬುಕ್ಕರ್ ಪ್ರೈಸ್, ನಾವು ನೋಡ್ತೀವಿ ಹೇಗೆ ತರ್ತಾರೆ ಅಂತ.